ಹೇ ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀನಿ. ಐ ಥಿಂಕ್ ಲಾಸ್ಟ್ ವಿಡಿಯೋ ಕೂಡ ಟಾಕ್ಸಿಕ್ ಸಿನಿಮಾ ಬಗ್ಗೆನೇ ಮಾತಾಡಿದ್ದು ಅನ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಕೂಡ ಟಾಕ್ಸಿಕ್ ಸಿನಿಮಾ ಬಗ್ಗೆ ಒಂಚೂರು ಮಾತಾಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಭೇಟಿ ನೀಡಿದ್ರೆ ಚಾನಲ್ ಅಲ್ಲಿ ನೋಡೋದಕ್ಕೆ ಹಲವಾರು ವಿಡಿಯೋಗಳು ಸಿಗ್ತವೆ. ಒಂದೆರಡು ವಿಡಿಯೋಗಳನ್ನ ನೋಡಿ ಇಷ್ಟ ಆದ್ರೆ ಮಾತ್ರನೇ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಸುಮ್ನೆ ತಡ ಮಾಡೋದು ಬೇಡ, ವಿಡಿಯೋನ ಜಲ್ದಿ ಮುಗಿಸೋಣ. ವಿಡಿಯೋನ ಕೊನೆ ತನಕ ನೋಡಿ. ಸೊ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಗೆ ಬಂದೇ ಬರುತ್ತೆ. ಸೊ ಆ ಖರ್ಚು ಬಾಗ್ಬಿಟ್ಟಿದ್ರೆ ಆ ಜಾಗನ. ಐ ಥಿಂಕ್ 1 year ಬ್ಯಾಕ್ ಸಿನಿಮಾ ಅನೌನ್ಸ್ಮೆಂಟ್ ಮಾಡಿದ್ರು ಮಾರ್ಚ್ 19ಗೆ 2026 ಅಲ್ಲಿ ಬರ್ತೀವಿ ಅಂತ. ಸೊ ಅದೇ ಜಾಗಕ್ಕೆ ಬಂದೇ ಬರ್ತಾರೆ. ಸೊ ಆ ತಿಂಗಳಲ್ಲಿ ಬರ್ತಿದ್ವು ಅಂತ ತೆಲುಗು ಸಿನಿಮಾಗಳಾದಂತ ಪೆದ್ದಿ ಸಿನಿಮಾ ಆಗಿರ್ಬೋದು, ಪ್ಯಾರಡೈಸ್ ಸಿನಿಮಾ ಆಗಿರ್ಬೋದು, ನಾನಿವರ್ದು. ಸೊ ಈ ಎರಡು ಸಿನಿಮಾಗಳು ಪೋಸ್ಟ್ಪೋನ್ ಆಗಿದೆ. ಪೆದ್ದಿ ಸಿನಿಮಾ ಅಂತೂ ಅಫಿಷಿಯಲ್ ಆಗಿ ಪೋಸ್ಟ್ಪೋನ್ ಆಗಿದೆ. ಇನ್ನು ಪ್ಯಾರಡೈಸ್ ಅಫಿಷಿಯಲ್ ಆಗಿ ಬಂದಿಲ್ಲ. ಸೊ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಮುಂದಕ್ಕೆ ಹೋಗುವ ಚಾನ್ಸಸ್ ತುಂಬಾ ಹೈ ಇದೆ. ಕಾಣೋಣ. ಇವಾಗ ಪೆದ್ದಿ ಸಿನಿಮಾ ಅಂತೂ ಏಪ್ರಿಲ್ 30ಗೆ ಮುಂದಕ್ಕೆ ಹೋಗಿದೆ. ಏಪ್ರಿಲ್ 30ಕ್ಕೆ ಮುಂದಕ್ಕೆ ಹೋಗಿದೆ. ಸೊ ಏಪ್ರಿಲ್ 30ಕ್ಕೆ ನಮ್ಮ ಕನ್ನಡ ಸಿನಿಮಾ ಧ್ರುವ ಸರ್ಜಾ ಅವರ KD ಸಿನಿಮಾ ಅಲ್ಲಿ ಬರ್ತಾ ಇದೆ. ಸೊ ನೋಡೋಣ ಅವೆರಡು ಸಿನಿಮಾಗಳ ಮಧ್ಯೆ ಕ್ಲಾಸ್ ಹೆಂಗಿರುತ್ತೆ ಅಂತ. ಇವಾಗ ಟಾಕ್ಸಿಕ್ ಬಗ್ಗೆ ಬರೋದಾದ್ರೆ, ಟಾಕ್ಸಿಕ್ ಸಿನಿಮಾ ಐ ಥಿಂಕ್ ವಿಜುವಲ್ ಕಂಟೆಂಟ್ ಅಪ್ಡೇಟ್ ಬಂದು Jan 8ಗೆ ಯಶ್ ಸರ್ ಅವರ ಬರ್ತಡೇ ದಿವಸನೇ ಬಂದಿದ್ದು. ಅದಾದ್ಮೇಲೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ರೆ. ಸೊ ನನ್ನ ಪ್ರಕಾರ ಒಂದು 40 days ಇರ್ಬೋದು ಅನ್ಕೊಂತೀನಿ ಇನ್ನು ಸಿನಿಮಾ ರಿಲೀಸ್ ಆಗೋದಕ್ಕೆ. ಯಾವುದೇ ರೀತಿಯ ವಿಜುವಲ್ ಕಂಟೆಂಟ್ ಔಟ್ಪುಟ್ ಯಾವುದೇ ರೀತಿ ಇನ್ನೂ ಸಿಗ್ತಿಲ್ಲ. ಒಂದು ಟ್ರೈಲರ್ ಆಗಿರ್ಬೋದು, ಒಂದು ಸಾಂಗ್ಸ್ ಆಗಿರ್ಬೋದು, ಇನ್ನು ಏನು ಅಪ್ಡೇಟ್ ಇಲ್ಲ. ಐ ಥಿಂಕ್ ಈ ವೀಕ್ ಅಲ್ಲಿ ಇನ್ನೂ 2 days ಇದೆ. ಸೊ ಬರುತ್ತೇನೋ ಈ ವೀಕ್ ಅಲ್ಲಿ ಬಂದ್ರೆ. ಸೊ ಕಾಲ್ ನೋಡೋಣ ಅಪ್ಡೇಟ್ ಕೊಡ್ತಾರೆ ಅಂತ. ಇವಾಗ ಸದ್ಯಕ್ಕೆ ಒಂದು ಅಪ್ಡೇಟ್ ಬಂದಿದೆ. ಏನು ಅಂತ, ನಮ್ಮ AP, ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ದಿಲ್ ರಾಜು ಅವರು, ಐ ಥಿಂಕ್ ಇವರು KGF ನ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅನ್ಕೊಳ್ತೀನಿ ಅಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ. ಸೊ ಇವಾಗ ಟಾಕ್ಸಿಕ್ ಸಿನಿಮಾನ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಓಡಾಡ್ತಾ ಇರುವ ಸುದ್ದಿ ನೋಡ್ಕೊಳ್ಳಿದ್ರೆ 120 ಕೋಟಿಗೆ ರೈಟ್ಸ್ ನ ತಗೊಂಡಿದಾರಂತೆ. ಸೊ ತುಂಬಾ ಹೈ ಬಜೆಟ್ಗೆ ತಗೊಂಡಂಗೆ ಈ ಸಿನಿಮಾ. ಐ ಥಿಂಕ್ ದಿಸ್ ಇಸ್ ದ ಆಲ್ ಟೈಮ್ ಹೈಯೆಸ್ಟ್ ಡೀಲ್. ಒಂದು ನಾನ್ ತೆಲುಗು ಸಿನಿಮಾಗೆ ಡೀಲ್ ಆಗಿರುವಂತ ಹೈಯೆಸ್ಟ್ ಡೀಲ್ ಅಂತ ಹೇಳ್ತಿದ್ದಾರೆ. ಸೊ ಕನ್ನಡ ಸಿನಿಮಾ ಅದರಲ್ಲೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಯಶ್ ಅವರು ಇದರ ಅಂದ್ಮೇಲೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಇನ್ಕ್ಲೂಡಿಂಗ್ ಸಿನಿಮಾಕ್ಕೆ ಅವರ ರೈಟಿಂಗ್ ಕೂಡ ಇದೆ. ಸೊ ಕಾದ್ ನೋಡುವ. ಅಂಡ್ ಸಿನಿಮಾಕ್ಕೆ ರವಿ ಬಸ್ರು ಅವರು ಮ್ಯೂಸಿಕ್ ನ ಕೊಡ್ತಾ ಇದ್ದಾರೆ. ಟೀಸರ್ ನ ಎಲ್ಲರೂ ನೋಡಿದಿರಾ. ಸೊ ಹೊಸದಾಗಿ ನಾನು ಮತ್ತೆ ಏನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ ಈ ವಿಡಿಯೋದಲ್ಲಿ. ಒಟ್ಟಿನಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ದಿಲ್ ರಾಜು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. 120 ಕೋಟಿಗೆ ರೈಟ್ಸ್ ನ ತಗೊಂಡಿದ್ದಾರೆ ಅಂತೆ. ಇದು ಸದ್ಯಕ್ಕೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿರೋದು. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನೀವು ಯಶ್ ಸರ್ ಅವ್ರದ ಏನಿದೆ ಅಲ್ಲ, ಅದು ಮಾನ್ಸ್ಟರ್ ಮೈಂಡ್ಸ್ ಕ್ರಿಯೇಷನ್ ಅಂತ. ಸೊ ಇದರಲ್ಲಿ KRG ಸ್ಟುಡಿಯೋದರ KRG ನ ಕಾರ್ತಿಕ್ ಅವರು ನೀವು ನೋಡೇ ಇರ್ತೀರಾ ಅವ್ರನ್ನ. ಸೊ ನೀವು ಸ್ಕ್ರೀನ್ ಮೇಲೆ ಹಾಕ್ತೀನಿ ಅವ್ರ ಫೋಟೋ ಬೇಕಾದ್ರೆ ನೋಡ್ಕೊಳ್ಳಿ. ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿ ಟಾಕ್ಸಿಕ್ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಾ ಇದಾರೆ ಅಂತೆ. ಇದು ಸದ್ಯದ ಪರಿಸ್ಥಿತಿಯಲ್ಲಿ ಬಂದಂತ ನ್ಯೂಸ್. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಬರ್ಬೇಕಾಗಿತ್ತು, ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋ ಬರ್ತಾ ಇರ್ತಾವೆ ಅಂತ ಪದೇ ಪದೇ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಮತ್ತು ವಿಡಿಯೋ ಮಾಡೋದಾಗ್ತಾ ಇಲ್ಲ. ವಿಡಿಯೋಸ್ ಬರ್ತಾವೆ, ಇನ್ನು ಮುಂದೆ ಬರ್ತಾವೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಡೇ ಆಲ್ ಇಂಡಸ್ಟ್ರಿಯಲ್ಲಿ ಏನೇನೆಲ್ಲ ಆಯ್ತು ರೀಸೆಂಟ್ ಆಗಿ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಸಂಡೇ ಬೆಳಗ್ಗೆ 10 ಗಂಟೆಗೆ ವಿಡಿಯೋ ಬಂದೇ ಬರುತ್ತೆ. ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಗುರುಬೆ.